ಫೈಬ್ರಾಯ್ಡ್ಸ್ ಅಂದ್ರೆ ಏನು ಸರ್? ಫೈಬ್ರಾಯ್ಡ್ಸ್ ಅಂದ್ರೆ ಗರ್ಭಕೋಶದಲ್ಲಿ ಗೆಡ್ಡೆಗಳು. 1000ರಲ್ಲಿ 1 ಗೆಡ್ಡೆಗಳು ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈಗ ಯಾವ ತರ ಫೈಬ್ರಾಯ್ಡ್ಸ್ ಇದ್ರೆ ಅಂದ್ರೆ ಗಡ್ಡೆಗಳಿದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಪ್ರಾಬ್ಲಮ್ ಆಗಬಹುದು ಅಥವಾ ಆಗಲ್ಲ? ಸೊ ಗ್ರೇಡ್ 0, ಗ್ರೇಡ್ 1 ಡೆಫಿನೆಟ್ಲಿ ನಾವು ನೋಡಿದ ತಕ್ಷಣ ಇದನ್ನ ತೆಗಿಲೇಬೇಕು ಅಂತ ಹೇಳ್ತೀವಿ. ಗ್ರೇಡ್ 2 ಏನಾದ್ರೂ ಮೋರ್ ದೆನ್ 1.5-2 ಸೆಂಟಿಮೀಟರ್ ಇದ್ರೆ ಆ ಗೆಡ್ಡೆ ಡೆಫಿನೆಟ್ಲಿ ಪ್ರೆಗ್ನೆನ್ಸಿನ ತಡೆಯೋ ಚಾನ್ಸಸ್ ಇರುತ್ತೆ. ಸೊ ಯಾವ ತರ ಸಮಸ್ಯೆಗಳಾಗಬಹುದು? ಯಾಕಂದ್ರೆ ಸ್ವಲ್ಪ ಬ್ಲೀಡಿಂಗ್, ರಕ್ತಪಾತ ಅಂದ್ರೆ ಬ್ಲೀಡಿಂಗ್ ಆಗೋ ಚಾನ್ಸ್ ಇರುತ್ತೆ. ಅಬಾರ್ಷನ್ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಪ್ರೆಗ್ನೆನ್ಸಿ ಆಗೋಕ್ಕಿಂತ ಮುಂಚೆ ಫೈಬ್ರಾಯ್ಡ್ಸ್ ಏನಾದ್ರು ಸರ್ಜರಿ ಆಗಿದ್ರೆ ಸೊ ಯಾವ ತರ ಕೇರ್ ಮಾಡ್ಬೇಕಾಗುತ್ತೆ ಅವರು? ನಾವು ಅವ್ರಿಗೆ ಅಡ್ವೈಸ್ ಮಾಡೋದು 3-6 ತಿಂಗಳು ಪ್ರೆಗ್ನೆನ್ಸಿ ಅವಾಯ್ಡ್ ಮಾಡಿ. ಟೈಮ್ ಅಲ್ಲಿ ಮಗುಗೆ ಯಾವ ತರ ಎಫೆಕ್ಟ್ ಆಗ್ಬೋದು, ಇಂಪ್ಯಾಕ್ಟ್ ಆಗ್ಬೋದು? ಜನರಲಿ ಫೈಬ್ರಾಯ್ಡ್ಸ್ ಇಂದ ಮಗುಗೆ ಏನೂ ತೊಂದರೆ ಆಗಲ್ಲ. ಐಕ್ಯ ಮಿತ್ರ ವೀಕ್ಷಿಸಿ ಮಧ್ಯಾಹ್ನ 12:30ಕ್ಕೆ.